ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಫೀಚರ್ ಬಂದಿದೆ, ರೀಪೋಸ್ಟ್ ಫೀಚರ್ ಅನ್ನೋದು ಎಲ್ರಿಗೂ ಗೊತ್ತು. ಅಲ್ಲಿ ನಾವು ಬೇರೆಯವರ ರೀಲ್ಸ್ಗಳನ್ನ ರೀಪೋಸ್ಟ್ ಮಾಡಬಹುದು. ಹಾಗೆ ನಮ್ಮ ರೀಲ್ಸ್ ಕೂಡ ಬೇರೆಯವರು ರೀಪೋಸ್ಟ್ ಮಾಡಬಹುದು. ಅಂತ ಸಮಯದಲ್ಲಿ ನಮ್ಮ ರೀಲ್ಸ್ಗಳನ್ನ ಬೇರೆಯವರು ರೀಪೋಸ್ಟ್ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನಾವು ಆಫ್ ಮಾಡಬಹುದು. ನಮ್ಮ ಒಂದು ನಮ್ಮ ರೀಲ್ಸ್ಗಳಲ್ಲಿ ಇರುವಂತಹ ಒಂದು ರೀಪೋಸ್ಟ್ ಆಪ್ಷನ್ ಅನ್ನ ನಾವು ತೆಗೆದು ಹಾಕಬಹುದು ಅಥವಾ ಅದನ್ನ ಟರ್ನ್ ಆಫ್ ಮಾಡಬಹುದು. ಯಾವ ರೀತಿ ನಾವು ಆಫ್ ಮಾಡಬಹುದು ಅಥವಾ ಬೇರೆಯವರು ಅದನ್ನ ರೀಪೋಸ್ಟ್ ಮಾಡಬಾರ್ದು ಆ ರೀತಿ ಯಾವ ರೀತಿ ನಾವು ಸೆಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಮ್ಮ ಪೋಸ್ಟ್ಗಳನ್ನ ಬೇರೆಯವರು ರೀಪೋಸ್ಟ್ ಮಾಡಿದ್ರೆ ಅದು ನಮಗೆ ಲಾಭ. ಯಾಕೆಂದ್ರೆ ನಮ್ಮ ಒಂದು ರೀಚ್ ಅನ್ನೋದು ಜಾಸ್ತಿ ಆಗುತ್ತೆ, ನಮ್ಮ ಅಕೌಂಟ್ನ ರೀಚ್ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ನಿಮ್ಗೆ ನಾವು ನಮ್ಮ ಪೋಸ್ಟ್ಗಳನ್ನ ಬೇರೆಯವರು ರೀಪೋಸ್ಟ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಅದನ್ನ ನೀವು ಬೇಕಾದ್ರೆ ಆಫ್ ಮಾಡ್ಕೋಬಹುದು. ಯಾವ ರೀತಿ ಆಫ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ ನೋಡಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಈ ರೀತಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಲೈನ್ಸ್ 3 ಗೆರೆಗಳಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ಯಾವ ಆಪ್ಷನ್ ಅನ್ನ ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಇನ್ನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ, ಶೇರಿಂಗ್ ಅಂಡ್ ರೀಯೂಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಶೇರಿಂಗ್ ಅಂಡ್ ರೀಯೂಸ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಅದರಲ್ಲಿ ರೀಪೋಸ್ಟ್ ಆನ್ ಪೋಸ್ಟ್ಸ್ ಅಂಡ್ ರೀಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನ ನೀವು ಆಫ್ ಮಾಡಬೇಕಾಗುತ್ತೆ. ಓಕೆನಾ? ಈ ಬಟನ್ ಇದ್ರ ಮುಂದ್ಗಡೆ ಇರುವಂತಹ ಬಟನ್ ಅನ್ನ ನೀವು ಆಫ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ರೀಲ್ಸ್ ಗಳಲ್ಲಿ ಇರುವಂತಹ ರೀಪೋಸ್ಟ್ ಆಪ್ಷನ್ ಅನ್ನೋದು ಹೋಗುತ್ತೆ ಅಥವಾ ಆಫ್ ಆಗುತ್ತೆ. ಬೇರೆಯವರು ಯಾರು ಕೂಡ ನಿಮ್ಮ ಪೋಸ್ಟ್ ಇರ್ಬೋದು, ನಿಮ್ಮ ರೀಲ್ಸ್ ಇರ್ಬೋದು, ರೀಪೋಸ್ಟ್ ಮಾಡೋಕ್ಕೆ ಬರಲ್ಲ. ಈ ರೀತಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಪೋಸ್ಟ್ ಆಪ್ಷನ್ ಅನ್ನ ತೆಗೆದು ಹಾಕಬಹುದು. ನಿಮ್ಮ ಒಂದು ರೀಲ್ಸ್ ಗಳ ಮೇಲೆ ಇರುವಂತಹ ರೀಪೋಸ್ಟ್ ಆಪ್ಷನ್ ಅನ್ನ ತೆಗೆದು ಹಾಕಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.